ನಮಸ್ಕಾರ. ಸಿಂಹರಾಶಿ ಮತ್ತು ಮಕರ ರಾಶಿಯವರ ಮಹಾಸಂಗ್ರಾಮ. ಒಂದು ಕಾಡಿನ ರಾಜ ಮತ್ತು ಪರ್ವತದ ತುತ್ತತುದಿಯನ್ನು ಏರಬಯಸುವ ಅತ್ಯಂತ ಹಠಮಾರಿ ಹಾಗೂ ಅತಿಯಾದ ಹಂಬಲವುಳ್ಳ ವ್ಯಕ್ತಿ ಮುಖಾಮುಖಿಯಾದರೆ ಏನಾಗಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಒಂದು ಕಡೆ ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡಬಲ್ಲ ಬೆಂಕಿಯಿದ್ರೆ, ಮತ್ತೊಂದು ಕಡೆ ಯಾರಿಂದಲೂ ಕರಗಿಸಲು ಅಥವಾ ಮುರಿಯಲು ಸಾಧ್ಯವಾಗದ ಗಟ್ಟಿ ಬಂಡೆಯಿದೆ. ಒಬ್ಬನಿಗೆ ಜಗತ್ತನ್ನು ಆಳಬೇಕೆಂಬ ಆಸೆ, ಮತ್ತೊಬ್ಬನಿಗೆ ತನ್ನ ಕಠಿಣ ಪರಿಶ್ರಮದಿಂದ ತನ್ನದೇ ಆದ ಸ್ವಂತ ಜಗತ್ತನ್ನು ನಿರ್ಮಿಸಿಕೊಳ್ಳಬೇಕೆಂಬ ಹಂಬಲ. ಒಬ್ಬನು ಪ್ರತಿಯೊಬ್ಬರೂ ತನ್ನನ್ನು ಹೊಗಳಬೇಕೆಂದು ಬಯಸುತ್ತಾನೆ, ಆದರೆ ಮತ್ತೊಬ್ಬನಿಗೆ ಯಾರ ಹೊಗಳಿಕೆಯೂ ಬೇಕಾಗಿರುವುದಿಲ್ಲ. ಹೌದು, ಇಂದು ನಾವು ಜ್ಯೋತಿಷ್ಯ ಪ್ರಪಂಚದ ಎರಡು ಅತ್ಯಂತ ಶಕ್ತಿಶಾಲಿ ಮತ್ತು ಅತಿ ಹೆಚ್ಚು ಹಠಮಾರಿ ರಾಶಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದೇ ಸಿಂಹರಾಶಿ ಮತ್ತು ಮಕರ ರಾಶಿ. ಸೂರ್ಯದೇವನ ತೇಜಸ್ಸು ಮತ್ತು ಶನಿದೇವನ ಶಿಸ್ತು. ತಂದೆ ಮತ್ತು ಮಗನ ಆ ಎರಡು ಶಕ್ತಿಗಳು ಪರಸ್ಪರ ಘರ್ಷಣೆಗೆ ಒಳಗಾದರೆ ಬಿರುಗಾಳಿಯೇ ಎದ್ದುಬಿಡುತ್ತದೆ. ಅದೇ ಇಬ್ಬರೂ ಒಂದಾದರೆ ಜಗತ್ತಿನ ಯಾವುದೇ ಶಕ್ತಿಯೂ ಇವರನ್ನು ಸೋಲಿಸಲು ಸಾಧ್ಯವಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಇಬ್ಬರು ಮುಖಾಮುಖಿಯಾದಾಗ ಯಾರಿಗೆ ಗೆಲುವಾಗುತ್ತದೆ, ಪ್ರೀತಿಯಲ್ಲಿ, ವ್ಯವಹಾರದಲ್ಲಿ ಮತ್ತು ನಿಜ ಜೀವನದಲ್ಲಿ ಇವರ ಸಂಬಂಧ ಹೇಗಿರುತ್ತದೆ ಎಂಬುದನ್ನು ತಿಳಿಯಲಿದ್ದೇವೆ. ಸ್ನೇಹಿತರೆ, ಭಕ್ತಿ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನಿಮಗೆ ಹೃದಯಪೂರ್ವಕ ಸ್ವಾಗತ. ವಿಡಿಯೋವನ್ನು ಮುಂದುವರಿಸುವ ಮುನ್ನ ಒಂದು ಪ್ರಮುಖ ವಿಷಯ. ನಮ್ಮ ಜೀವನದಲ್ಲಿ ಹಲವು ಬಾರಿ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ನಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗದಂತಹ ಸಮಯ ಬರುತ್ತದೆ. ಎಲ್ಲಾ ಕಡೆಯಿಂದಲೂ ಸಮಸ್ಯೆಗಳು ನಮ್ಮನ್ನು ಸುತ್ತುವರಿಯುತ್ತವೆ. ಸಂಬಂಧಗಳು ಮುರಿದು ಬೀಳಲಾರಂಭಿಸುತ್ತವೆ. ವೃತ್ತಿಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತವೆ. ಮತ್ತು ನಮ್ಮೊಂದಿಗೆ ಹೀಗೇಕೆ ಆಗುತ್ತಿದೆ ಎಂಬುದೇ ನಮಗೆ ಅರ್ಥವಾಗುವುದಿಲ್ಲ. ನಾವು ಮಾಡಬಹುದಾದ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತೇವೆ, ಆದರೂ ದಾರಿಗಳೆಲ್ಲ ಮುಚ್ಚಿದಂತೆ ಕಾಣುತ್ತವೆ. ಇಂತಹ ಸಮಯದಲ್ಲಿ ಮನುಷ್ಯ ಒಳಗಿನಿಂದ ಸಂಪೂರ್ಣವಾಗಿ ಕುಸಿದು ಹೋಗುತ್ತಾನೆ. ಆದರೆ ನಿಜ ಏನೆಂದರೆ, ಹಲವು ಬಾರಿ ಇದೆಲ್ಲವೂ ನಮ್ಮ ತಪ್ಪುಗಳಿಂದಾಗಿ ಆಗುತ್ತಿರುವುದಿಲ್ಲ, ಬದಲಿಗೆ ನಮ್ಮ ಗ್ರಹಗಳ ಚಲನೆಯಿಂದಾಗಿ ಆಗುತ್ತಿರುತ್ತದೆ. ನಿಮ್ಮ ಜಾತಕದಲ್ಲಿ ಅಡಗಿರುವ ಗ್ರಹಗಳು, ಗೋಚಾರ ಮತ್ತು ದೆಸೆಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ. ನಿಮ್ಮ ಜನ್ಮ ಜಾತಕದಲ್ಲಿಯೇ ನಿಮ್ಮ ಪ್ರತಿಯೊಂದು ಸಮಸ್ಯೆಯ ಪರಿಹಾರವೂ ಅಡಗಿದೆ. ಸ್ನೇಹಿತರೆ, ಮಕರ ಮತ್ತು ಸಿಂಹ ರಾಶಿಯನ್ನು ಹೋಲಿಸುವ ಮುನ್ನ ನಾವು ಈ ಎರಡರ ನಿಜವಾದ ಸ್ವಭಾವವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಬೇಕು. ನಾವು ಇವರಿಬ್ಬರನ್ನೂ ಮನುಷ್ಯರೆಂದು ಪರಿಗಣಿಸಿದರೆ, ಸಿಂಹರಾಶಿಯ ವ್ಯಕ್ತಿ ಯಾವುದೇ ಕೋಣೆಗೆ ಪ್ರವೇಶಿಸಿದಾಗ ಪ್ರತಿಯೊಬ್ಬರೂ ತಿರುಗಿ ನೋಡುವಂತಹ ಗುಣ ಹೊಂದಿರುತ್ತಾನೆ. ಅವನಲ್ಲಿ ಒಂದು ರೀತಿಯ ಹೊಳಪಿದೆ, ನಾಯಕತ್ವದ ಗುಣವಿದೆ. ಸಿಂಹರಾಶಿಯ ಅಧಿಪತಿ ಸೂರ್ಯ. ಸೂರ್ಯ ಎಂದರೆ ಗ್ರಹಗಳ ರಾಜ. ರಾಜನಿಗೆ ಏನು ಬೇಕು? ಗೌರವ, ಘನತೆ ಮತ್ತು ಎಲ್ಲರ ಗಮನ. ಸಿಂಹರಾಶಿಯವರು ತುಂಬಾ ಉದಾರ ಹೃದಯದವರು. ಇವರು ತಮ್ಮವರಿಗಾಗಿ ಪ್ರಾಣವನ್ನೇ ನೀಡಲು ಸಿದ್ಧರಿರುತ್ತಾರೆ. ಆದರೆ ಇವರದೊಂದೇ ಷರತ್ತಿರುತ್ತದೆ, ತಾವು ಹೇಳಿದಂತೆ ಎಲ್ಲರೂ ಕೇಳಬೇಕು ಮತ್ತು ತಮ್ಮ ನಾಯಕತ್ವವನ್ನು ಒಪ್ಪಿಕೊಳ್ಳಬೇಕು. ಮತ್ತೊಂದೆಡೆ ಮಕರ ರಾಶಿಯವರ ಪ್ರವೇಶವು ತುಂಬಾ ಶಾಂತವಾಗಿರುತ್ತದೆ. ಅವರು ಸದ್ದಿಲ್ಲದೆ ಬಂದು ಮೂಲೆಯೊಂದರಲ್ಲಿ ಕುಳಿತು ತಮ್ಮ ಕೆಲಸವನ್ನು ಮಾಡುತ್ತಾರೆ. ಜನರು ತಮ್ಮನ್ನು ನೋಡುತ್ತಿದ್ದಾರೋ ಇಲ್ಲವೋ ಎಂಬುದರ ಬಗ್ಗೆ ಮಕರ ರಾಶಿಯವರಿಗೆ ಯಾವುದೇ ತಲೆಬಿಸಿ ಇರುವುದಿಲ್ಲ. ಅವರಿಗೆ ಕೇವಲ ತಮ್ಮ ಕೆಲಸ, ತಮ್ಮ ಗುರಿ ಮತ್ತು ತಮ್ಮ ಗಮ್ಯಸ್ಥಾನದ ಮೇಲಷ್ಟೇ ಪ್ರೀತಿ ಇರುತ್ತದೆ. ಮಕರ ರಾಶಿಯ ಅಧಿಪತಿ ಶನಿ. ಶನಿ ಎಂದರೆ ಕರ್ಮದ ದೇವತೆ, ಕಠಿಣ ಪರಿಶ್ರಮ, ಶಿಸ್ತು ಮತ್ತು ನಿಯಮ. ಮಕರ ರಾಶಿಯವರು ಗಾಳಿಯಲ್ಲಿ ಅರಮನೆಗಳನ್ನು ಕಟ್ಟುವುದಿಲ್ಲ. ಅವರು ನೆಲದ ಮೇಲಿದ್ದುಕೊಂಡೇ ಇಟ್ಟಿಗೆಯ ಮೇಲೆ ಇಟ್ಟಿಗೆಯನ್ನಿಟ್ಟು ತಮ್ಮದೇ ಆದ ಸಾಮ್ರಾಜ್ಯವನ್ನು ನಿರ್ಮಿಸುತ್ತಾರೆ. ಈ ಸಂಘರ್ಷವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ತುಂಬಾ ಗಮನವಿಟ್ಟು ಕೇಳಿ, ಏಕೆಂದರೆ ಈ ಕಥೆಯಲ್ಲಿಯೇ ಈ ಎರಡು ರಾಶಿಗಳ ಸಂಪೂರ್ಣ ಸತ್ಯ ಅಡಗಿದೆ. ಪ್ರಾಚೀನ ಕಾಲದಲ್ಲಿ ಒಬ್ಬ ಅತ್ಯಂತ ಪ್ರತಾಪಶಾಲಿ ಮತ್ತು ವೀರ ರಾಜನಿದ್ದನು. ರಾಜನು ತುಂಬಾ ಶೂರ, ದಾನಿಯಾಗಿದ್ದನು ಮತ್ತು ಅವನಿಗೆ ತನ್ನ ಶಕ್ತಿಯ ಬಗ್ಗೆ ತುಂಬಾ ಹೆಮ್ಮೆಯಿತ್ತು. ರಾಜನ ಸ್ವಭಾವವು ಸಂಪೂರ್ಣವಾಗಿ ಸಿಂಹರಾಶಿಯಂತಿತ್ತು. ಅದೇ ರಾಜನ ಆಸ್ಥಾನದಲ್ಲಿ ಅತ್ಯಂತ ಶಾಂತ, ಆದರೆ ಅಸಾಧಾರಣ ಬುದ್ಧಿವಂತ ಹಾಗೂ ಶ್ರಮಜೀವಿಯಾದ ಒಬ್ಬ ಸೇನಾಪತಿ ಇದ್ದನು. ಸೇನಾಪತಿಯ ಸ್ವಭಾವವು ಮಕರ ರಾಶಿಯದ್ದಾಗಿತ್ತು. ರಾಜನು ಹೆಚ್ಚಾಗಿ ದರ್ಬಾರಿನಲ್ಲಿ ತನ್ನ ಹೊಗಳಿಕೆಯನ್ನು ಕೇಳುತ್ತಿದ್ದನು ಮತ್ತು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದನು. ಅವನು, ನಾನು ಆ ಪರ್ವತವನ್ನು ಕತ್ತರಿಸಿ ಅಲ್ಲಿ ನನ್ನ ಹೊಸ ಅರಮನೆಯನ್ನು ನಿರ್ಮಿಸುತ್ತೇನೆ ಎನ್ನುತ್ತಿದ್ದನು. ಎಲ್ಲ ಆಸ್ಥಾನಿಕರು ರಾಜನನ್ನು ಹೊಗಳುತ್ತಾ, ಮಹಾರಾಜರಿಗೆ ಜಯವಾಗಲಿ, ನೀವು ಏನನ್ನು ಬೇಕಾದರೂ ಮಾಡಬಹುದು ಎನ್ನುತ್ತಿದ್ದರು. ಆದರೆ ಆ ಮಕರ ರಾಶಿಯ ಸೇನಾಪತಿ ಮಾತ್ರ ಸುಮ್ಮನಿರುತ್ತಿದ್ದನು. ರಾಜನು ಒಂದು ದಿನ ಕಿಡಿಕಾರುತ್ತಾ ಸೇನಾಪತಿಯನ್ನು ಕೇಳಿದನು,
ನೀನು ನನ್ನ ಮಾತಿಗೆ ಏಕೆ ಸಂತೋಷಪಡುವುದಿಲ್ಲ? ನಿನಗೆ ನನ್ನ ಮೇಲೆ ಅನುಮಾನವಿದೆಯೇ? ಸೇನಾಪತಿ ಅತ್ಯಂತ ಶಾಂತವಾಗಿ ಉತ್ತರಿಸಿದನು. ಮಹಾರಾಜರೇ, ಪರ್ವತವನ್ನು ಕತ್ತರಿಸುವುದು ಸುಲಭವಲ್ಲ. ಅಲ್ಲಿನ ಮಣ್ಣು ಸಡಿಲವಾಗಿದೆ, ಅರಮನೆಯು ಕುಸಿದು ಬೀಳುತ್ತದೆ. ನಾವು ಮೊದಲು ಅಲ್ಲಿನ ಅಡಿಪಾಯವನ್ನು ಗಟ್ಟಿಗೊಳಿಸಬೇಕು. ಇದಕ್ಕೆ 10 ವರ್ಷಗಳು ಬೇಕಾಗುತ್ತವೆ. ರಾಜನಿಗೆ ತನ್ನ ಮಾತಿನ ವಿರೋಧವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಅವನು ಕೋಪದಿಂದ ಸೇನಾಪತಿಯನ್ನು ಕೆಲಸದಿಂದ ವಜಾಗೊಳಿಸಿದನು ಮತ್ತು ಇತರ ಚಮಚಾ ಮಂತ್ರಿಗಳಿಗೆ ಆ ಕೆಲಸವನ್ನು ವಹಿಸಿಕೊಟ್ಟನು. ರಾಜನ ಅಂದ್ರೆ ಸಿಂಹದ ಅಹಂಕಾರ ಗೆದ್ದಿತು. ಆದರೆ ಕೆಲವೇ ವರ್ಷಗಳ ನಂತರ ಅರಮನೆಯು ಅರ್ಧದಷ್ಟು ನಿರ್ಮಾಣವಾಗಿದ್ದಾಗ ಭಾರೀ ಮಳೆಯಾಗಿ ಎಲ್ಲವೂ ಕುಸಿದು ಬಿದ್ದಿತು. ಆಗ ರಾಜನಿಗೆ ಕೇವಲ ಉತ್ಸಾಹ ಮತ್ತು ಆದೇಶದಿಂದ ಕೆಲಸವಾಗುವುದಿಲ್ಲ. ಅದಕ್ಕೆ ಕಠಿಣ ಪರಿಶ್ರಮ ಮತ್ತು ಸತ್ಯವನ್ನು ನೋಡುವ ಧೈರ್ಯವೂ ಬೇಕು ಎಂಬುದು ಅರ್ಥವಾಯಿತು. ಅವನು ಮತ್ತೆ ಸೇನಾಪತಿಯನ್ನು ಅಂದರೆ ಮಕರ ರಾಶಿಯವನನ್ನು ಕರೆಸಿದನು. ಈ ಬಾರಿ ಸೇನಾಪತಿಯು ಯಾವುದೇ ಹೊಗಳಿಕೆಯ ನಿರೀಕ್ಷೆಯಿಲ್ಲದೆ ತನ್ನದೇ ಆದ ಷರತ್ತುಗಳ ಮೇಲೆ ಕೆಲಸ ಮಾಡಿ ಒಂದು ಬಲಿಷ್ಠವಾದ ಅರಮನೆಯನ್ನು ನಿರ್ಮಿಸಿದನು. ಸ್ನೇಹಿತರೆ, ಈ ಕಥೆಯ ನೇರ ಅರ್ಥವೇನೆಂದರೆ, ಸಿಂಹರಾಶಿಯು ದೂರದರ್ಶಿತ್ವ ಆಗಿದ್ದರೆ ಮಕರ ರಾಶಿಯು ಅದನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿಯಾಗಿದೆ. ನಿಜ ಜೀವನದಲ್ಲಿ ಸಿಂಹ ಮತ್ತು ಮಕರ ರಾಶಿಯ ಸಂಬಂಧವು ತುಂಬಾ ಜಟಿಲವಾಗಿರುತ್ತದೆ. ಇವರಿಬ್ಬರೂ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಸಿಂಹ ರಾಶಿಯವನು ಪ್ರತಿ ಸಭೆಯಲ್ಲೂ ತನ್ನ ಮಾತನ್ನೇ ಕೇಳಬೇಕು ಮತ್ತು ಯೋಜನೆಯ ಕೀರ್ತಿ ತನಗೇ ಸಿಗಬೇಕು ಎಂದು ಬಯಸುತ್ತಾನೆ. ಆದರೆ ಮಕರ ರಾಶಿಯವನು ಇದೆಲ್ಲವನ್ನೂ ನೋಡಿ ಮನಸ್ಸಿನಲ್ಲೇ ನಗುತ್ತಿರುತ್ತಾನೆ. ಅವನು, ನೀನು ಬಡಾಯಿ ಕೊಚ್ಚಿಕೋ, ಆದರೆ ಅಸಲಿ ಕೆಲಸವನ್ನು ಮಾಡುತ್ತಿರುವುದು ನಾನೇ ಎಂದು ಯೋಚಿಸುತ್ತಾನೆ. ಮಕರ ರಾಶಿಯವರು ಎಂದಿಗೂ ಸಿಂಹ ರಾಶಿಯವರ ಸುಳ್ಳು ಹೊಗಳಿಕೆಯನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ಇದೇ ಮಾತು ಸಿಂಹ ರಾಶಿಯವರಿಗೆ ಅತ್ಯಂತ ಹೆಚ್ಚು ಚುಚ್ಚುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ತಿರುವು ಇದೆ. ವಿಶೇಷವಾಗಿ ಈ ಸಮಯದ ಗ್ರಹಗಳ ಚಲನೆಯನ್ನು ನೋಡಿದರೆ ಮಕರ ರಾಶಿಯವರಿಗೆ ಒಂದು ದೊಡ್ಡ ಶುಭ ಸುದ್ದಿ ಇದೆ. ನಿಮ್ಮ ಸಾಡೇಸಾತಿ ಈಗ ಸಂಪೂರ್ಣವಾಗಿ ಕೊನೆಗೊಂಡಿದೆ. ಹೌದು, ಆ ಸುದೀರ್ಘ ಮತ್ತು ದಣಿವರಿಯದ ಮಾನಸಿಕ ಒತ್ತಡ, ಪ್ರತಿ ಕೆಲಸದಲ್ಲೂ ಬರುತ್ತಿದ್ದ ಅಡೆತಡೆಗಳು ಈಗ ಎಲ್ಲವೂ ಹಿಂದೆ ಸರಿದಿವೆ. ಮತ್ತು ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಶನಿದೇವನು ಈಗ ಮೀನರಾಶಿಯಲ್ಲಿ ಗೋಚರಿಸುತ್ತಿದ್ದಾನೆ. ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿಯಿಂದ ಶನಿ ಈಗ 3ನೇ ಮನೆಗೆ ಬಂದಿದ್ದಾನೆ. ಇದರ ಅರ್ಥವೇನೆಂದರೆ, ಸ್ನೇಹಿತರೆ, 3ನೇ ಮನೆಯು ಪರಾಕ್ರಮ ಮತ್ತು ಧೈರ್ಯದ್ದಾಗಿರುತ್ತದೆ. ಮಕರ ರಾಶಿಯವರಿಗೆ ಶನಿ 3ನೇ ಮನೆಯಲ್ಲಿರುವುದು ಈ ಸಮಯದಲ್ಲಿ ನಿಮ್ಮೊಳಗೆ ಅದ್ಭುತವಾದ ಧೈರ್ಯ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಬಂದಿದೆ ಎಂಬುದಕ್ಕೆ ಪಕ್ಕಾ ಪುರಾವೆಯಾಗಿದೆ. ಮೊದಲು ಸ್ವಲ್ಪ ಯೋಚಿಸಿ. ಸುಮ್ಮನಿದ್ದು ಹಿಂದೆ ಸರಿಯುತ್ತಿದ್ದ ಮಕರ ರಾಶಿಯ ವ್ಯಕ್ತಿ ಈಗ ಹಿಂದೆ ಸರಿಯುವುದಿಲ್ಲ. ಈಗ ಇಂತಹ ಪರಿಸ್ಥಿತಿಯಲ್ಲಿ ಮಕರ ಮತ್ತು ಸಿಂಹದ ನಡುವೆ ಘರ್ಷಣೆ ಉಂಟಾದರೆ ವಿಷಯವು ತುಂಬಾ ಆಸಕ್ತಿದಾಯಕವಾಗುತ್ತದೆ. ಸಿಂಹರಾಶಿಯವನು ತನ್ನ ಪ್ರಭಾವ ಬೀರಲು ಪ್ರಯತ್ನಿಸುತ್ತಾನೆ, ತನ್ನ ಅಹಂಕಾರವನ್ನು ತೋರಿಸುತ್ತಾನೆ. ಆದರೆ ಮಕರ ರಾಶಿಯವನು ಈಗ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಮಕರ ರಾಶಿಯವರೊಳಗೆ ಈಗ ಇಂತಹ ನಿರ್ಭಯತೆ ಬಂದಿದೆ ಎಂದರೆ ಅವನು ಸಿಂಹದ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಬಲ್ಲನು, ನೀನು ನಿನ್ನ ಮನೆಗೆ ರಾಜನಾಗಿರಬಹುದು, ನನ್ನ ಸಮನಾಗಿ ನಿನ್ನ ಈ ನಡವಳಿಕೆ ನಡೆಯುವುದಿಲ್ಲ. ಏಕೆಂದರೆ ಶನಿದೇವನು ಈಗ ಮಕರ ರಾಶಿಗೆ ಆ ಬಾಹುಬಲ ಮತ್ತು ಧೈರ್ಯದ ಶಕ್ತಿಯನ್ನು ನೀಡಿದ್ದಾನೆ. ಇದರಿಂದ ಅವರು ಯಾವುದೇ ದೊಡ್ಡ ಸವಾಲನ್ನು ಎದುರಿಸಲು ಸಿದ್ಧರಾಗಿದ್ದಾರೆ. ಬನ್ನಿ, ಈಗ ಇವರಿಬ್ಬರೂ ಪ್ರೀತಿ ಅಥವಾ ವಿವಾಹದ ಬಂಧನಕ್ಕೆ ಒಳಗಾದರೆ ಏನಾಗುತ್ತದೆ ಎಂಬುದರ ಬಗ್ಗೆ ಮಾತನಾಡೋಣ. ಪ್ರೇಮ ಜೀವನದಲ್ಲಿ ಮಕರ ಮತ್ತು ಸಿಂಹ ರಾಶಿಯ ಸಂಬಂಧವು ಏರಿಳಿತಗಳಿಂದ ಕೂಡಿರುತ್ತದೆ. ಆರಂಭದಲ್ಲಿ ಸಿಂಹ ರಾಶಿಯವರು ಮಕರ ರಾಶಿಯವರ ಪ್ರಬುದ್ಧತೆ, ಅವರ ಶಾಂತ ಸ್ವಭಾವ ಮತ್ತು ಅವರ ಯಶಸ್ಸಿಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಅದೇ ಸಮಯದಲ್ಲಿ ಮಕರ ರಾಶಿಯವರಿಗೆ ಸಿಂಹ ರಾಶಿಯವರ ಆತ್ಮವಿಶ್ವಾಸ, ಅವರ ಹೊಳಪು ಮತ್ತು ಅವರ ಹಸನ್ಮುಖಿ ಶೈಲಿ ತುಂಬಾ ಇಷ್ಟವಾಗುತ್ತದೆ. ಆದರೆ ಸಮಯ ಕಳೆದಂತೆ ಅಸಲಿ ಪರೀಕ್ಷೆ ಶುರುವಾಗುತ್ತದೆ. ಸಿಂಹ ರಾಶಿಯವರಿಗೆ ಪ್ರೀತಿಯಲ್ಲಿ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸಂಗಾತಿ ಬೇಕು. ಯಾರಾದರೂ ತಮಗೆ ದುಬಾರಿ ಉಡುಗೊರೆಗಳನ್ನು ನೀಡಬೇಕು, ಅಚ್ಚರಿಗಳನ್ನು ನೀಡಬೇಕು ಮತ್ತು ಪದೇ ಪದೇ ಪ್ರೀತಿಯನ್ನು ಹೇಳಬೇಕೆಂದು ಅವರು ಬಯಸುತ್ತಾರೆ. ಆದರೆ ನಮ್ಮ ಮಕರ ರಾಶಿಯ ವ್ಯಕ್ತಿಯೋ ತುಂಬಾ ಪ್ರಾಯೋಗಿಕ ಜೀವಿ. ಮಕರ ರಾಶಿಯವರ ಪ್ರೀತಿಯನ್ನು ವ್ಯಕ್ತಪಡಿಸುವ ವಿಧಾನವೇ ಬೇರೆ. ಅವರು ನಿಮಗಾಗಿ ಹಣ ಗಳಿಸುತ್ತಾರೆ, ನಿಮಗಾಗಿ ಒಂದು ಸುರಕ್ಷಿತವಾದ ಮನೆಯನ್ನು ಕಟ್ಟುತ್ತಾರೆ, ನಿಮ್ಮ ಪ್ರತಿಯೊಂದು ಅಗತ್ಯವನ್ನು ಪೂರೈಸುತ್ತಾರೆ. ಆದರೆ ಅವರು ಪ್ರತಿದಿನ ಪ್ರೇಮದ ಮಾತುಗಳನ್ನು ಆಡಲು ಸಾಧ್ಯವಿಲ್ಲ. ಇಲ್ಲಿಂದಲೇ ಸಿಂಹ ರಾಶಿಯವರಿಗೆ ಮಕರನ ಹೃದಯದಲ್ಲಿ ಪ್ರೀತಿಯೇ ಇಲ್ಲ, ಅವನು ಯಂತ್ರದಂತೆ ಇದ್ದಾನೆ ಎಂದು ಅನಿಸಲು ಪ್ರಾರಂಭವಾಗುತ್ತದೆ. ಮತ್ತು ಮಕರ ರಾಶಿಯವನು, ಈ ವ್ಯಕ್ತಿ ಇಷ್ಟೊಂದು ಪ್ರದರ್ಶನ ಏಕೆ ಮಾಡುತ್ತಾನೆ? ಜೀವನದಲ್ಲಿ ಕೆಲಸ ಹೆಚ್ಚು ಮುಖ್ಯವೋ ಅಥವಾ ಈ ಬಾಲಿಶ ಮಾತುಗಳೋ ಎಂದು ಯೋಚಿಸತೊಡಗುತ್ತಾನೆ.
ಇವರು ತಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಬೇಕಾದರೆ ಸಿಂಹ ರಾಶಿಯವರು ಮಕರನ ಶಾಂತತೆ ಅವರ ದೌರ್ಬಲ್ಯವಲ್ಲ, ಅವರ ಸ್ವಭಾವ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಮತ್ತು ಮಕರ ರಾಶಿಯವರೂ ಸಹ ಮಧ್ಯಮಧ್ಯದಲ್ಲಿ ತಮ್ಮ ಸಿಂಹ ಸಂಗಾತಿಗೆ ಅವರು ತಮಗೆ ಎಷ್ಟು ವಿಶೇಷ ಎಂಬುದನ್ನು ನೆನಪಿಸಬೇಕಾಗುತ್ತದೆ. ಏಕೆಂದರೆ ಸಿಂಹರಾಶಿಯು ಗಮನ ಇಲ್ಲದಿದ್ದರೆ ಸೂರ್ಯನ ಬೆಳಕಿಲ್ಲದ ಗಿಡದಂತೆ ಬಾಡಿಹೋಗುತ್ತದೆ. ಇನ್ನು ಹಣ ಮತ್ತು ವೃತ್ತಿಜೀವನದ ವಿಷಯಕ್ಕೆ ಬರೋಣ. ಈ ವಿಷಯದಲ್ಲಿ ಇವೆರಡೂ ರಾಶಿಗಳು ಅದ್ಭುತವಾಗಿವೆ. ಆದರೆ ಇಬ್ಬರ ವಿಧಾನಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ಸಿಂಹ ರಾಶಿಯವರಿಗೆ ದೊಡ್ಡದಾಗಿ ಯೋಚಿಸುವುದು ಇಷ್ಟ. ಇವರು ಸಾಹಸಗಳನ್ನು ಮಾಡಲು ಬಲ್ಲರು. ತಮಗೆ ನಾಯಕತ್ವ ಸಿಗುವ ಮತ್ತು ತಾವು ಮುಖ್ಯಸ್ಥರಾಗಿರುವಂತಹ ಕೆಲಸಗಳನ್ನು ಇವರು ಇಷ್ಟಪಡುತ್ತಾರೆ. ಇವರಿಗೆ ಉತ್ತಮ ಉಡುಪುಗಳನ್ನು ಧರಿಸುವುದು, ಐಷಾರಾಮಿ ಜೀವನ ನಡೆಸುವುದು ಮತ್ತು ಮುಕ್ತವಾಗಿ ಹಣ ಖರ್ಚು ಮಾಡುವುದು ಇಷ್ಟ. ಸಿಂಹರಾಶಿಯ ವ್ಯಕ್ತಿ ಹಣವನ್ನು ಗಳಿಸುವುದೇ ರಾಜನಂತೆ ಬದುಕಲು ಮತ್ತು ಜಗತ್ತಿಗೆ ತೋರಿಸಲು. ಮತ್ತೊಂದೆಡೆ ಮಕರ ರಾಶಿಯ ವ್ಯಕ್ತಿ ಹಣವನ್ನು ಒಂದು ಭದ್ರತೆಯನ್ನಾಗಿ ನೋಡುತ್ತಾನೆ. ಮಕರ ರಾಶಿಯ ಜನರು ತುಂಬಾ ಯೋಚಿಸಿ ಹಣ ಖರ್ಚು ಮಾಡುತ್ತಾರೆ. ಇವರು ಆಡಂಬರವನ್ನು ನಂಬುವುದಿಲ್ಲ. ಮಕರ ರಾಶಿಯವರ ಬಳಿ ಕೋಟ್ಯಂತರ ರೂಪಾಯಿ ಇದ್ದರೂ ಸಹ ಅವರು ತುಂಬಾ ಸಾಮಾನ್ಯವಾದ ವಾಹನದಲ್ಲಿ ತಿರುಗಾಡುವುದು ಕಂಡುಬರಬಹುದು. ಮಕರ ರಾಶಿಯ ವ್ಯಕ್ತಿ ತನ್ನ ಭವಿಷ್ಯದ ಬಗ್ಗೆ ತುಂಬಾ ಜಾಗರೂಕನಾಗಿರುತ್ತಾನೆ. ಅವನು ಹಣವನ್ನು ಹೂಡಿಕೆ ಮಾಡುತ್ತಾನೆ, ಉಳಿತಾಯ ಮಾಡುತ್ತಾನೆ. ಇದರಿಂದಾಗಿ ವೃದ್ಧಾಪ್ಯದಲ್ಲಿ ಅಥವಾ ಕಷ್ಟದ ಸಮಯದಲ್ಲಿ ಯಾರದೋ ಮುಂದೆ ಕೈಚಾಚುವ ಪರಿಸ್ಥಿತಿ ಬಾರದಿರಲಿ. ವ್ಯವಹಾರದಲ್ಲಿ ಸಿಂಹ ಮತ್ತು ಮಕರ ಪಾಲುದಾರರಾದರೆ ಇದು ಒಂದು ಅದ್ಭುತ ತಂಡ ಎಂದು ಸಾಬೀತಾಗಬಹುದು. ಆದರೆ ಷರತ್ತೇನೆಂದರೆ ಇಬ್ಬರೂ ತಮ್ಮ ತಮ್ಮ ಮಿತಿಗಳನ್ನು ನಿರ್ಧರಿಸಿಕೊಳ್ಳಬೇಕು. ಸಿಂಹ ರಾಶಿಯವರು ಮಾರುಕಟ್ಟೆ, ಸಾರ್ವಜನಿಕ ಸಂಪರ್ಕ ಮತ್ತು ಹೊಸ ಗ್ರಾಹಕರನ್ನು ತರುವ ಕೆಲಸವನ್ನು ನಿಭಾಯಿಸಬೇಕು. ಏಕೆಂದರೆ ಜನರನ್ನು ತಮ್ಮ ಮಾತುಗಳಿಂದ ಆಕರ್ಷಿಸುವುದು ಸಿಂಹ ರಾಶಿಯವರಿಗೆ ತುಂಬಾ ಚೆನ್ನಾಗಿ ತಿಳಿದಿರುತ್ತದೆ. ಮತ್ತು ಮಕರ ರಾಶಿಯ ವ್ಯಕ್ತಿ ಕಚೇರಿಯ ಆಂತರಿಕ ಕೆಲಸಗಳು, ಹಣಕಾಸು, ಖಾತೆಗಳು ಮತ್ತು ನಿರ್ವಹಣೆ ಕೆಲಸವನ್ನು ನೋಡಿಕೊಳ್ಳಬೇಕು. ಏಕೆಂದರೆ ಮಕರಿಗಿಂತ ಉತ್ತಮವಾಗಿ ಯಾರೂ ಕಾರ್ಯತಂತ್ರವನ್ನು ರೂಪಿಸಲು ಸಾಧ್ಯವಿಲ್ಲ. ಇವರಿಬ್ಬರು ಒಬ್ಬರ ಕೊರತೆಗಳನ್ನು ಮತ್ತೊಬ್ಬರ ಶಕ್ತಿಯನ್ನಾಗಿ ಮಾಡಿಕೊಂಡರೆ ಇಡೀ ಜಗತ್ತನ್ನೇ ಆಳಬಹುದು. ಆದರೆ ಅಸಲಿ ತೊಂದರೆ ಬರುವುದು ಅಹಂಕಾರದಿಂದ. ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿಯನ್ನು ತಂದೆ ಮಗ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇವರ ನಡುವೆ ವೈರತ್ವದ ಭಾವನೆಯಿದೆ. ಸೂರ್ಯ ಶಾಖವಾದರೆ ಶನಿ ತಂಪು, ಸೂರ್ಯ ಪ್ರಕಾಶವಾದರೆ ಶನಿ ಅಂಧಕಾರ. ಇವೆರಡೂ ಶಕ್ತಿಗಳು ಪರಸ್ಪರ ಘರ್ಷಣೆಗೆ ಒಳಗಾದಾಗ ಸುಲಭವಾಗಿ ಶಾಂತವಾಗದಂತಹ ಒಂದು ಬಿರುಗಾಳಿ ಏಳುತ್ತದೆ. ಸಿಂಹ ರಾಶಿಯವರಿಗೆ ತಮ್ಮ ಮಾತೇ ಅಂತಿಮ ಎಂದು ಅನಿಸುತ್ತದೆ ಮತ್ತು ಮಕರ ರಾಶಿಯವರಿಗೆ ತಮ್ಮ ಅನುಭವ ಮತ್ತು ಕಠಿಣ ಪರಿಶ್ರಮದ ಮುಂದೆ ಸಿಂಹದ ಅಹಂಕಾರಕ್ಕೆ ಬೆಲೆಯಿಲ್ಲ ಎಂದು ಅನಿಸುತ್ತದೆ. ಸಿಂಹ ರಾಶಿಯವರಿಗೆ ಯಾವಾಗಲೂ ಮಕರ ತುಂಬಾ ನೀರಸ ಮತ್ತು ಜೀವನದ ಮಜಾ ತೆಗೆದುಕೊಳ್ಳದ ವ್ಯಕ್ತಿ ಎಂದು ಅನಿಸುತ್ತದೆ. ಮತ್ತೊಂದೆಡೆ ಮಕರನಿಗೆ ಸಿಂಹ ಕೇವಲ ಪ್ರದರ್ಶನ ಮಾಡುತ್ತಾನೆ ಮತ್ತು ಅಸಲಿ ವಿಷಯಗಳಿಂದ ಓಡಿಹೋಗುತ್ತಾನೆ ಎಂದು ಅನಿಸುತ್ತದೆ. ಆದರೆ ಸ್ನೇಹಿತರೆ, ಸತ್ಯವೇನೆಂದರೆ ಇಬ್ಬರೂ ತಮ್ಮ ತಮ್ಮ ಜಾಗದಲ್ಲಿ ಸಂಪೂರ್ಣವಾಗಿ ಸರಿಯಾಗಿದ್ದಾರೆ. ಸಿಂಹರಾಶಿಯ ಆತ್ಮವಿಶ್ವಾಸವೇ ಜಗತ್ತಿಗೆ ಹೊಸ ದಿಕ್ಕನ್ನು ತೋರಿಸುತ್ತದೆ. ಜಗತ್ತಿನಲ್ಲಿ ಸಿಂಹ ರಾಶಿಯವರೇ ಇಲ್ಲದಿದ್ದರೆ ನಮ್ಮ ಬಳಿ ಯಾವುದೇ ನಾಯಕರಿರುತ್ತಿರಲಿಲ್ಲ, ಯಾವುದೇ ದೊಡ್ಡ ಕನಸು ಕಾಣುವವರಿರುತ್ತಿರಲಿಲ್ಲ. ಮತ್ತು ಜಗತ್ತಿನಲ್ಲಿ ಮಕರ ರಾಶಿಯವರೇ ಇಲ್ಲದಿದ್ದರೆ ಆ ಕನಸುಗಳನ್ನು ನೆಲದ ಮೇಲೆ ತರುವವರು ಯಾರೂ ಇರುತ್ತಿರಲಿಲ್ಲ. ಸತತವಾಗಿ ಹಲವು ಗಂಟೆಗಳ ಕಾಲ ಕೆಲಸ ಮಾಡಿ ಯಾವುದೇ ಯೋಜನೆಯನ್ನು ಪೂರ್ಣಗೊಳಿಸುವವರು ಯಾರೂ ಇರುತ್ತಿರಲಿಲ್ಲ. ಹಾಗಾಗಿ ನೀವು ಸಿಂಹರಾಶಿಯವರಾಗಿದ್ದು ನಿಮ್ಮ ಜೀವನದಲ್ಲಿ ಯಾರಾದರೂ ಮಕರ ರಾಶಿಯ ವ್ಯಕ್ತಿ ಇದ್ದರೆ ಅವರು ನಿಮ್ಮ ಸಂಗಾತಿಯಾಗಿರಲಿ, ಸ್ನೇಹಿತರಾಗಿರಲಿ ಅಥವಾ ಸಹೋದ್ಯೋಗಿಯಾಗಿರಲಿ, ಅವರ ಶಾಂತ ಸ್ವಭಾವವನ್ನು ಗೌರವಿಸುವುದನ್ನು ಕಲಿಯಿರಿ. ಅವರ ನಿಷ್ಠೆಯನ್ನು ಎಂದಿಗೂ ಸಂಶಯಿಸಬೇಡಿ. ಏಕೆಂದರೆ ಮಕರ ರಾಶಿಯ ವ್ಯಕ್ತಿ ಒಮ್ಮೆ ಯಾರದ್ದಾದರೂ ಕೈ ಹಿಡಿದರೆ ಅವರು ಎಷ್ಟೇ ಕೆಟ್ಟ ಸಮಯ ಬಂದರೂ ಅವರ ಸಾಥ್ ಬಿಡುವುದಿಲ್ಲ. ಮತ್ತು ನೀವು ಮಕರ ರಾಶಿಯವರಾಗಿದ್ದರೆ ನಿಮ್ಮ ಸಿಂಹ ಸಂಗಾತಿ ಅಥವಾ ಸ್ನೇಹಿತನ ಉತ್ಸಾಹ ಮತ್ತು ಅವರ ಆತ್ಮವಿಶ್ವಾಸವನ್ನು ಅರ್ಥಮಾಡಿಕೊಳ್ಳಿ. ಅವರನ್ನು ಹೊಗಳುವುದರಲ್ಲಿ ಜಿಪುಣತನ ಮಾಡಬೇಡಿ. ನೆನಪಿಡಿ, ಈ ಸಮಯದಲ್ಲಿ ಶನಿ ಮೀನ ರಾಶಿಯಲ್ಲಿ ಮತ್ತು ನಿಮ್ಮ 3ನೇ ಮನೆಯಲ್ಲಿ ಗೋಚರಿಸುತ್ತಿದ್ದಾನೆ. ನಿಮ್ಮೊಳಗೆ ಈ ಸಮಯದಲ್ಲಿ ಅಪಾರ ಧೈರ್ಯ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಶಕ್ತಿಯಿದೆ. ಈ ಶಕ್ತಿಯನ್ನು ಯಾರೊಂದಿಗಾದರೂ ಅನಾವಶ್ಯಕವಾಗಿ ಜಗಳವಾಡುವುದರಲ್ಲಿ ಅಥವಾ ಅಹಂಕಾರದ ಹೋರಾಟದಲ್ಲಿ ವ್ಯರ್ಥ ಮಾಡಬೇಡಿ. ಬದಲಿಗೆ ಈ ಧೈರ್ಯ ಮತ್ತು ಶಕ್ತಿಯನ್ನು ನಿಮ್ಮ ವೃತ್ತಿಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಬಳಸಿ. ಈ ಸಮಯ ನಿಮ್ಮ ಪಾಲಿಗೆ ಒಂದು ದೊಡ್ಡ ಬದಲಾವಣೆಯನ್ನು ತಂದಿದೆ. ವರ್ಷಗಳಿಂದ ನೀವು ಹೊರುತ್ತಿದ್ದ ಸಾಡೆಸಾತಿಯ ಆ ಹೊರೆ ಈಗ ಇಳಿದು ಹೋಗಿದೆ. ಈಗ ಹಾರಾಟ ನಡೆಸುವ ಸಮಯ ಬಂದಿದೆ.
ಮತ್ತು ಈ ಹಾರಾಟದಲ್ಲಿ ಸಿಂಹರಾಶಿಯಂತಹ ಯಾವುದೇ ಸಕಾರಾತ್ಮಕ ಮತ್ತು ಶಕ್ತಿಯುತ ಶಕ್ತಿ ನಿಮ್ಮೊಂದಿಗಿದ್ದರೆ ನಿಮ್ಮ ಪ್ರಯಾಣವು ಇನ್ನಷ್ಟು ಸುಲಭವಾಗಬಹುದು. ಸ್ನೇಹಿತರೆ, ರಾಶಿಗಳು ಕೇವಲ ನಮ್ಮ ಸ್ವಭಾವವನ್ನು ತಿಳಿಸುತ್ತವೆ, ಆದರೆ ಮನುಷ್ಯ ತನ್ನ ಕರ್ಮ ಮತ್ತು ತನ್ನ ಬುದ್ಧಿವಂತಿಕೆಯಿಂದ ಯಾವುದೇ ಸಂಬಂಧವನ್ನು ಸುಂದರವಾಗಿಸಬಹುದು. ಒಬ್ಬ ರಾಜ ಅಂದರೆ ಸಿಂಹ ಮತ್ತು ಒಬ್ಬ ಕರ್ಮಯೋಗಿ ಅಂದರೆ ಮಕರ ಪರಸ್ಪರ ಗೌರವಿಸುವುದನ್ನು ಕಲಿತಾಗ ಅವರು ಯಾರೂ ಅಲ್ಲಾಡಿಸಲಾಗದಂತಹ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸುತ್ತಾರೆ. ನಿಮಗೆ ಈ ವಿಡಿಯೋ ಹೇಗೆ ಅನಿಸಿತು? ನೀವು ಸಿಂಹ ರಾಶಿಯವರೋ ಅಥವಾ ಮಕರ ರಾಶಿಯವರೋ, ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ಇಂತಹದ್ದೇ ಹುಳಿಸಿಹಿ ಸಂಬಂಧವನ್ನು ಹೊಂದಿರುವ ವ್ಯಕ್ತಿ ಇದ್ದಾರೆಯೇ ಎಂಬುದನ್ನು ನನಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಯಲು ನಾನು ಯಾವಾಗಲೂ ಕಾಯುತ್ತಿರುತ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ, ಮತ್ತು ನೀವು ಇದುವರೆಗೆ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣವೇ ಮಾಡಿಕೊಳ್ಳಿ. ನಾನು ನಿಮಗಾಗಿ ಇಂತಹದ್ದೇ ಆಳವಾದ, ರಹಸ್ಯಮಯ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅದ್ಭುತ ವಿಡಿಯೋಗಳನ್ನು ತರುತ್ತಲೇ ಇರುತ್ತೇನೆ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ಏಕೆಂದರೆ ಕರ್ಮಕ್ಕಿಂತ ದೊಡ್ಡದಾದ ಯಾವುದೇ ಪರಿಹಾರವಿಲ್ಲ. ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ನಮ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.